ದೈವಿ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಗುರಿ ಏನು, ಉದ್ದೇಶ ಏನು, ಈ ಜಗತ್ತಿಗೆ ಹುಟ್ಟಿ ಬಂದಿರೋದು ಯಾಕೆ, ಏನನ್ನ ಪಡೆಯೋದಕ್ಕೋಸ್ಕರ, ಏನನ್ನ ಮಾಡೋದಕ್ಕೋಸ್ಕರ. ಕೇವಲ ರೋಟಿ ಕಪಡ ಮಕಾನ್, ಅನ್ನ ವಸತಿ ವಸ್ತ್ರ ಈ ಮೂರಿದ್ರೆ ಸಾಕು, ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಸಾಧನೆ ಮಾಡಿದಂತೆ ಅಂತ ತಿಳ್ಕೊಂಡಿದ್ದೀವಿ. ಅಥವಾ ನಾವು ಅನೇಕ ವರ್ಷಗಳ ಕಾಲ ಶಾಲಾ ಕಾಲೇಜಿನಲ್ಲಿ ಓದ್ತೀವಿ, ಡಿಗ್ರಿ ಪಡೆದುಕೊಳ್ತೀವಿ, ಆಮೇಲೆ ಒಂದು ನೌಕರಿ ಪಡೆದುಕೊಳ್ತೇವೆ, ಆಮೇಲೆ ಒಂದು ಉದ್ಯೋಗ ಸಿಗ್ತದೆ, ಉದ್ಯೋಗ ಸಿಕ್ಕ ಮೇಲೆ ಹಣ ಗಳಿಸ್ತೀವಿ, ಆಮೇಲೆ ಒಂದು ಬಂಗ್ಲೆ ತಗೊಳ್ತೀವಿ, ಕಾರ್ ತೆಗೆದುಕೊಳ್ತೀವಿ. ಇಷ್ಟು ಮಾಡಿದರೆ ಸಾಕು, ನಮ್ಮ ಜೀವನ ಮುಕ್ತಾಯ ಆಯಿತು, ದೊಡ್ಡ ಸಾಧನೆ ಅಂತ ತಿಳ್ಕೊಳ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಯಾತಕ್ಕೋಸ್ಕರ ಹುಟ್ಟಿದ್ದೀವಿ, ಏನನ್ನ ಪಡೆಯಬೇಕು, ಕೇವಲ ಅಲ್ಪ ಸಮಯಕ್ಕೋಸ್ಕರ, ರೋಟಿ ಕಪಡ ಮಕಾನ್ಗೋಸ್ಕರ ಅಲ್ಲ. ನಮ್ಮ ಜೀವನದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಹೇಳ್ತದೆ, ದೇವಮಾನವನಾಗಿ ಮೌಲ್ಯಯುತ ಜೀವನ ನಡೆಸಿ ಸ್ವಾಮಿ ವಿವೇಕಾನಂದರಿರ್ಬೋದು, ಅಥವಾ ರಾಮಕೃಷ್ಣ ಪರಮಹಂಸರಿರ್ಬೋದು, ಅಥವಾ ಅನೇಕ ಮಹಾತ್ಮರು ಗಾಯನ ಮಾಡಲಾಗ್ತದೆ. ಅಥವಾ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನೀವು ಕೇಳಿರ್ಬೋದು. ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ರಾಜ್ಯ ಕಳೆದುಕೊಂಡ, ಕೇಳಿದ್ದಿರ್ತಾನೆ ಕತೆ. ಆಮೇಲೆ ಹೆಂಡತಿ ಮಕ್ಕಳನ್ನೂ ಕಳೆದುಕೊಂಡ, ಸ್ಮಶಾನ ಕಾಯಬೇಕಾಯ್ತು, ಆದರೆ ಸತ್ಯವನ್ನು ಕೈ ಬಿಡಲಿಲ್ಲ. ಈಗಿನ ಕಾಲದ ಯುವ ಪೀಳಿಗೆ ಏನು ಹೇಳ್ತದೆ, ಹಾಗಾದರೆ ಸತ್ಯ ಹೇಳೋದು ಬೇಡ, ಅಷ್ಟು ಕಷ್ಟಪಡೋದು ಬೇಡ ಅಂತ ಹೇಳ್ಬಿಡ್ತಿರ್ತಾನೆ. ಆದರೆ ಆ ಸತ್ಯ ಹರಿಶ್ಚಂದ್ರನ ಹೆಸರು ಇನ್ನೂ ಸಹ ಅಮರವಾಗಿ ಉಳಿದಿದೆ. ಒಂದು ಶಾಲೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ತೋರಿಸಲಾಗ್ತಾ ಇತ್ತು. 2 ಗ್ಲಾಸ್ನಲ್ಲಿ, ಒಂದಲ್ಲಿ ಬ್ರ್ಯಾಂಡಿ, ಒಂದಲ್ಲಿ ಪ್ಯೂರ್ ವಾಟರ್, ಎರಡರಲ್ಲೂ ಒಂದಿಷ್ಟಿಷ್ಟು ಕ್ರಿಮಿಗಳನ್ನು ಹಾಕಲಾಯಿತು. ಬ್ರ್ಯಾಂಡಿಯಲ್ಲಿ ಹಾಕಿದಂಥ ಕ್ರಿಮಿಗಳು ಎಲ್ಲ ಸುಟ್ಟೋಗ್ಬಿಟ್ಟು, ನೀರಿನಲ್ಲಿ ಹಾಕಿದಂಥ ಕ್ರಿಮಿಗಳು ಸಾಯಲಿಲ್ಲ. ಆವಾಗ ಏನು ಹೇಳ್ತಾರೆ ಮಕ್ಕಳು, ಆ ಬ್ರ್ಯಾಂಡಿನೇ ಒಳ್ಳೆಯದು ಸರ್, ನಮ್ಮ ಹೊಟ್ಟೆಯಲ್ಲಿರುವಂಥ ಹುಳ ಎಲ್ಲ ಸತ್ತೋಗ್ಬಿಡ್ತವೆ, ಅದಕ್ಕೆ ಬ್ರ್ಯಾಂಡಿ ಒಳ್ಳೆಯದು ಅಂತ ಹೇಳ್ತಾರೆ. ಈ ನಮ್ಮ ಪೀಳಿಗೆ ಅಡ್ಡದಾರಿಯಲ್ಲಿ ಹೋಗ್ತಾ ಇದೆ. ಸಮಾಜದಲ್ಲಿ ಒಂದು ಒಳ್ಳೆ ಈಶ್ವರ್ಯ ಜೀವನ ನಡೆಸೋದು ತಯಾರಿಲ್ಲ. ಡಿಸ್ಟ್ರಕ್ಟಿವ್ ಪರ್ಪಸ್ ಅನ್ನು ಮಾಡ್ತಾ ಇದ್ದಾರೆ. ವಿಟಮಿನ್ ಸಿ ಇಲ್ಲ, ವಿಟಮಿನ್ ಕ್ಯಾರೆಕ್ಟರನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದು, ಎಜುಕೇಷನ್ ವಿತೌಟ್ ಕ್ಯಾರೆಕ್ಟರ್ ಈಸ್ ಎ ಸಿನ್. ಯಾವ ಶಿಕ್ಷಣ ನಮಗೆ ಒಳ್ಳೆ ಕ್ಯಾರೆಕ್ಟರನ್ನು ಕಲಿಸ್ಕೊಡೋದಿಲ್ಲ, ಅದು ಪಾಪ ಅಂತ ಹೇಳಾಗ್ತದೆ. ಅಥವಾ ಎಜುಕೇಷನ್ ಇಸ್ ಅನ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳಾಗ್ತದೆ. ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಆಗಬೇಕು, ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಎಲ್ಲ ರೂಪದಲ್ಲಿ ಆ ಮಗು ಒಂದು ಮಾಂಸದ ಮುದ್ದೆ, ಅದಕ್ಕೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ಶಿಕ್ಷಕ ಶಿವಸ್ವರೂಪಿಯಾಗಿ ಶಿಕ್ಷಣವನ್ನು ಕೊಡಬೇಕು. ಎಜುಕೇಷನ್ ಎಂದ ತಕ್ಷಣ 3 R's, ರೀಡಿಂಗ್, ರೈಟಿಂಗ್, ಅರ್ಥಮೆಟಿಕ್, ಈ 3 ಇದ್ದರೆ ಸಾಕು, ನಮ್ಮದು ಎಜುಕೇಷನ್ ಮುಗಿತು, ನಾವು ಎಜುಕೇಟೆಡ್ ಅಂತ ಹೇಳ್ತೀವಿ, ಡಿಗ್ರಿ ಪಡೆದುಕೊಂಡು ಬಿಡ್ತೀವಿ. ಆದರೆ ನಿಜವಾದ ಎಜುಕೇಷನ್ ಯಾವುದು? ಮಾನವನಾಗಿ ಹೀಗೆ ಬಾಳಬೇಕು. ಒಂದು ದೊಡ್ಡದಾದ ಮ್ಯೂಸಿಯಂ, ಆ ಮ್ಯೂಸಿಯಮಿನ ಹೊರಗಡೆ ಒಂದು ಪ್ರಶ್ನೆ, ಸಬ್ಸೆ ಡೇಂಜರಸ್ ಅನಿಮಲ್ ಕೌನ್ ಹ್ಯಾ, ಎಲ್ಲರಿಗಿಂತ ಕ್ರೂರವಾದ ಪ್ರಾಣಿ ಯಾರು? ಏನೇನೋ ಹೇಳ್ತಿರ್ತಾನೆ, ಹುಲಿ, ಸಿಂಹ, ಆನೆ, ಅದು ಇದು ಅಂತ ಹೇಳ್ತೀವಿ. ಒಳಗೆ ಹೋದ ತಕ್ಷಣ ಒಂದು ದೊಡ್ಡದಾದ ಕನ್ನಡಿ, ಆ ಕನ್ನಡಿಯಲ್ಲಿ ನಮ್ಮದೇ ಪ್ರತಿರೂಪ. ನಾವೀಗ ಏನಾಗಿದ್ದೇವೆ? ಪ್ರತಿಯೊಂದು ಮನುಷ್ಯನಲ್ಲಿ ಏನಿದೆ ಈಗ? ಸೆಕ್ಸ್ ಲಸ್ಟ್, ಆಂಗರ್, ಗ್ರೀಡ್, ಅಟ್ಯಾಚ್ಮೆಂಟ್, ಈಗೋಯಿಸಮ್, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಅಸೂಯೆ, ಜಿಗುಪ್ಸೆ, ಎಲ್ಲ ಮನುಷ್ಯನಲ್ಲಿ ಪಾಪದ ಅಗ್ನಿ, ಕ್ರೋಧದ ಅಗ್ನಿ, ಕಾಮದ ಅಗ್ನಿ, ಎಲ್ಲ ಮನುಷ್ಯರು ತಮ್ಮನ್ನು ತಾವು ಸುಟ್ಕೊಳ್ತಿದ್ದಾರೆ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಆದರೆ ಪರಮಾತ್ಮನಿಗೋಸ್ಕರ ನೋ ಟೈಮ್. ಹೌದು ತಾನೇ? ಯಾರಿಗೂ ಸಮಯ ಇಲ್ಲ. ಅಥವಾ ಅದೇ ಶರಣರು ಮತ್ತೊಂದು ಮಾತನ್ನು ಹೇಳ್ತಾರೆ, ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ನಮ್ಮ ಮನದ ಮುಂದಣದ ಆಸೆಯೇ ಮಾಯೆ. ಲಕ್ಷ್ಮಿಗೆ ಚಂಚಲೆ,
ನಮ್ಮ ಬುದ್ಧಿ ಕೆಡಿಸ್ಬಿಡ್ತಾರೆ, ಹಣ ಇದೆ ಅಂತ ಹೇಳ್ತಾರೆ. ಆ ಲಕ್ಷಣ ಚಂಚಲೆ ಅಲ್ಲ. ಡಿಸೈರ್ ಇಸ್ ದಿ ರೂಟ್ ಕಾಸ್ ಆಫ್ ಆಲ್ ಸಾರೋಸ್. ನಮ್ಮ ಮನದಲ್ಲಿರುವಂತಹ ಆಸೆ, ದುರಾಸೆ, ದುಃಖಕ್ಕೆ ಮೂಲ ಕಾರಣ ಅಂತೇಳಿ ಎಲ್ಲ ಧರ್ಮಗಳು ಹೇಳ್ತವೆ. ಜಗವೆಲ್ಲ ಮಲಗಿದರೆ ಇವನೊಬ್ಬನೆದ್ದ ಅಂತ ಹೇಳ್ತೀವಿ. ಗೌತಮ ಬುದ್ಧ ಎಲ್ಲ ಇತ್ತು ಅವನತ್ತ. ಆದರೆ ಸತ್ಯದ ಜ್ಞಾನೋದಯ ಮಾಡ್ಕೊಳ್ಬೇಕು. ಸಾವನ್ನು ನೋಡ್ದ, ವೃದ್ಧಾಪವನ್ನು ನೋಡ್ದ, ರೋಗಿಯನ್ನು ನೋಡ್ದ. ಜೀವನದಲ್ಲಿ ಸತ್ಯ ಯಾವುದು ಎಂದು ಜ್ಞಾನೋದಯ ಪಡೆದುಕೊಳ್ಬೇಕು ಅಂತ ಕಾಡಿಗೆ ಹೋಗಿ ತಪಸ್ ಮಾಡ್ದ. ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ಟ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯ ಅದು ಯಾವುದನ್ನು ಹೇಳ್ತಾ ಇಲ್ಲ. ನಿಮ್ಮ ಮನೆಯನ್ನೇ ಮಂದಿರವನ್ನಾಗಿ ಮಾಡಿಕೊಳ್ಳಿ. ಯಾರಿಗಿಷ್ಟ ಇಲ್ಲ ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ಮಂದಿರವನ್ನಾಗಿ ಮಾಡಿಕೊಳ್ಳಿ. ಮಂದಿರ ಅಂದರೆ ಏನು? ದೇವಸ್ಥಾನದಲ್ಲಿ ಪೂಜೆ ಅದು ಇದು ಮಾಡಲಾಗ್ತದೆ, ದೇವರ ನಾಮ ಜಪ ಮಾಡಲಾಗ್ತದೆ, ನಾಮಸ್ಮರಣೆ ಮಾಡಲಾಗ್ತದೆ, ಪ್ರಾರ್ಥನೆ ಮಾಡಲಾಗ್ತದೆ, ಮೆಡಿಟೇಷನ್ ಮಾಡಲಾಗ್ತದೆ. ನಿಮ್ಮ ಮನೆಯನ್ನೇ ಮಂದಿರವನ್ನಾಗಿ ಮಾಡಿ. ಈ ಈಶ್ವರೀಯ ವಿಶ್ವವಿದ್ಯಾಲಯದ ಜ್ಞಾನ ಮನೆ ಮಠ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಊಟ ಬಿಡಿ ಅಂತ ಹೇಳ್ತಿಲ್ಲ, ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ. ಕರ್ಮ ಮಾಡುತ್ತಿದ್ದರೂ ಕರ್ಮಯೋಗಿಯಾಗಿ ಬಾಳಿ. ಕರ್ಮ ಧರ್ಮಗಳ ಸಮನ್ವಯದ ಜೀವನವನ್ನು ಬಹಳ ಈಸಿ ಮೆಥಡ್ನಲ್ಲಿ ಹೇಗೆ ನಡೆಸಬೇಕು ಎನ್ನುವುದನ್ನು ಕಲಿಸ್ತಿದೆ. ಹಣದ ಜೊತೆಗೆ ಗುಣಕ್ಕೂ ಮಹತ್ವ ಕೊಡಿ. ನಮಗೆ ಗೊತ್ತು, ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದಾಗ ಏನೂ ಬರೋದಿಲ್ಲ, ಯಾರೂ ಬರೋದಿಲ್ಲ ತಾನೇ. ಆ ಕೇಳಿ ಆಯೇ